ಸಾತ್ನೂರ್ ಹತ್ರ ಕೋಡಳ್ಳಿ ಒಂದು ಟೆಂಟ್ ಇತ್ತು. ಇವನು ಆ ಟೆಂಟ್ ನಲ್ಲಿ ಬ್ಲೂ ಫಿಲಂ ನಡೆಸ್ತಾ ಇದ್ದಂತ ಒಬ್ಬ ಇವತ್ತಿನ ಈ ರಾಜ್ಯದ ಉಪಮುಖ್ಯಮಂತ್ರಿ, ಈ ಚೋರ್ ಕಳ್ಳ, ಈ ಕಳ್ಳ ಇವತ್ತು ದೇವೇಗೌಡರ ಮನೆಯ ಈ ರಾಜ್ಯ, ಈ ದೇಶದ ಒಬ್ಬ ಪ್ರಧಾನ ಮಂತ್ರಿಯನ್ನ ಇವತ್ತು ಆ ಕುಟುಂಬವನ್ನ ಬೀದಿಗೆ ತರಬೇಕು ಅಂತ ಹೊಯ್ತವನೆ. ಇವನು ಯಾವ ರೀತಿನಪ್ಪ ಅಂದ್ರೆ ಇವನೊಬ್ಬ ಕಪಟ ನಾಟಕ ಸೂತ್ರಧಾರಿ. ಇವನು ಬ್ಲೂ ಫಿಲಂ ಮಾಡೋದ್ರಲ್ಲಿ ಟಾಪ್ ನಂಬರ್ 1 ಎಕ್ಸ್ಪೀರಿಯನ್ಸ್ ಕಳ್ಳ ಇವನು. ಮತ್ತು ರಾಜ್ಯ ಸರ್ಕಾರ ಇದನ್ನ ಒಂದು ಪ್ರಜ್ವಲ್ ಪ್ರಕರಣ ವಿಶೇಷವಾಗಿ ಒಂದು SIT ತನಿಖೆಗೆ ವಹಿಸಿದ್ವಿ. ನಮ್ಮ ಪಕ್ಷ ಏನು ಮಾಡಿದ್ವಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರು ಆದಿಯಾಗಿ ಪಕ್ಷದ ಎಲ್ಲ ಮುಖಂಡರುಗಳು ಸಹ ನೀವೇನು ಇವತ್ತು ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಸ್ವಾಗತವನ್ನು ನಾವು ಸಹ ಹೇಳಿದ್ವಿ. ನಿಜಾಂಶ ಹೊರಗಡೆ ಬರಬೇಕು, ಯಾರು ತಪ್ಪಿತಸ್ಥಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಈ ನಾಡಿನ ಹೆಣ್ಮಕ್ಳ ಗೌರವವನ್ನು ಯಾರೇ ಕಳೆದಿದ್ರು ಸಹ ಅವ್ರಿಗೆ ಈ ನಾಡಿನ ನಮ್ಮ ನೆಲದ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ನಿಲುವು. ಆದರೆ ರಾಜ್ಯ ಸರ್ಕಾರ ಇವತ್ತು ಈ ಪ್ರಕರಣ ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿ ಆದಿಯಾಗಿ, ರಾಜ್ಯದ ಕೆಲವು ಮಂತ್ರಿಗಳು ಇವತ್ತು ಈ ಪ್ರಕರಣವನ್ನು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಇವತ್ತು ಬಟ್ಟ ಬಯಲಾಗಿದೆ. ನಿನ್ನೆ ಸಾಯಂಕಾಲ ಏನು ಮುಖ್ಯವಾಗಿ ಏನು ದೂರುದಾರರು ಅಂತ ಹೇಳ್ಬಿಟ್ಟು ಕೆಲವು ದೇವರಾಜೇಗೌಡರು ಭಾಳ ಆಪಾದನೆಗಳು ಏನು ಮಾಡ್ತಾಯಿದ್ರು, ಅವರಿಗೆ ಯಾವ ರೀತಿ ಆಮಿಷಗಳನ್ನು ಒಡ್ಡಿದ್ರು, ಅವರಿಗೆ ಯಾವ ರೀತಿ ಒಬ್ಬ ಪಕ್ಷದ ಇನ್ನೊಬ್ಬ ಶಿವರಾಮೇಗೌಡರ ಮುಖಾಂತರ ಯಾವ ರೀತಿ ಈಗಾಗಲೇ DK ಶಿವಕುಮಾರ್ ಅವರಿಗೆ ಆಮಿಷವನ್ನು ಒಡ್ಡಿ ನಾವು ಇದರಲ್ಲಿ ಎಷ್ಟು ಕಷ್ಟಪಟ್ಟು ಇದರಲ್ಲಿ ನಾವು ಈ ಒಂದು 4-5 ಜನ ಕಡೆಯಿಂದ ಕಂಪ್ಲೇಂಟನ್ನು ಕೊಡಿಸಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಈ ರಾಜ್ಯದಲ್ಲಿ ಹೆಣ್ಣುಮಕ್ಳಿಗೆ ಅನ್ಯಾಯ ಆಗಿದ್ದರೆ ಏನೋ ಅಪರಾಧಿ ಅಂತೇಳಿ ಇವತ್ತಿನ್ನೂ SIT ತನಿಖೆ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ. ತನಿಖಾ ವರದಿ ಇನ್ನೂ ಸಂಪೂರ್ಣವಾಗಿ ಇನ್ನೂ ಹೊರಗಡೆ ಬರಲಿಲ್ಲ. ಆದರೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ದಿನನಿತ್ಯ ಮಂತ್ರಿಗಳಾದಿಯಾಗಿ ಯಾರು ಸಂತ್ರಸ್ತೆಯರು ಅಂತ ನಾವೇನು ಕರಿತೀವಿ, ಆ ಸಂತ್ರಸ್ತೆಯರ ಫೋಟೋಗಳನ್ನ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡು ಇವರೇ ಅವರು ಅಂತ ಆಗ್ತಾಯಿದೆ. ಇವರೇನು ಇವತ್ತು ಈ ಪ್ರಕರಣದಲ್ಲಿ ಪ್ರಜ್ವಲ್ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ಪ್ರಮುಖವಾಗಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರಮುಖ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಮಾಡ್ತಾ ಇದ್ದಾರಲ್ಲ, ಇದು ಹೇಯ ಕೃತ್ಯ ಅಲ್ವಾ? ಇಂಥವ್ರಿಗೆ SIT ಅವ್ರು ಯಾವ ಶಿಕ್ಷೆ ಕೊಡಬೇಕು? ಅವ್ರನ್ನೇನಾದರೂ ಇವತ್ತವರೆಗೂ ತನಿಖೆ ಒಂದು ನೋಟಿಸ್ ಕೊಟ್ಟು ಅವ್ರನ್ನೂ ಸಹ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತೇಳಿ ಕರೆದಿದ್ದಾರಾ? ರಾಜಾರೋಷವಾಗಿ ಎಲ್ಲ ಈಗಾಗಲೇ ನಾವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಪ್ರತಿಯೊಂದು ಸಹ ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಯಾಕೆ ಏನು 18-19 ಜನ ಈ ಒಂದು SITಯಲ್ಲಿ ಇದ್ದಾರಲ್ಲ ತನಿಖಾ ತಂಡ, ಇವ್ರು ಯಾರಿಗೂ ಕಾಣಿಸ್ಲೇ ಇಲ್ವಾ? ಈ ರಾಜ್ಯದ ಮಹಿಳೆಯರ ಮಾನವನ್ನು ಹರಾಜಾಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಏನು ಅಧಿಕಾರದಲ್ಲಿದೆ, ಇವರು ಈ ಪ್ರಕರಣವನ್ನು ಇಟ್ಕೊಂಡು ಇವತ್ತೇನು ದೇಶದ ಚುನಾವಣೆ ನಡೀತಾ ಇದೆ, ಈ ದೇಶದ ಚುನಾವಣೆಯಲ್ಲಿ ಮೋದಿಯವರಿಗೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು ಸಾಹೇಬರು ಅವರ 60 ವರ್ಷ ರಾಜಕೀಯದ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಈ ಒಂದು ಅವರ ಕುಟುಂಬದ ಪ್ರಕರಣವನ್ನು ಇಟ್ಕೊಂಡು ಇಡೀ ಅವರ ಕುಟುಂಬದ ತೇಜೋವಧೆ ಮಾಡೋದಲ್ಲದೇ ಪಕ್ಷನೂ ಸಹ ಒಂದು ಪ್ರಾದೇಶಿಕ ಪಕ್ಷ ಉಳಿಬಾರ್ದು ಈ ರಾಜ್ಯದಲ್ಲಿ ಅಂತೇಳಿ ಹಣ ತೊಟ್ಟು ಇಲ್ಲದೇ ಇರತಕ್ಕಂಥ ಒಂದು ಕೇಸುಗಳನ್ನು ಸೃಷ್ಟಿ ಮಾಡಿ ಯಾರೂ ಸಹ ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿದ್ರು ಸಹ ಬಲವಂತವಾಗಿ ಕಂಪ್ಲೇಂಟನ್ನು ತಗೊಂಡು ಸುಳ್ಳು ಆಪಾದನೆಗಳೇನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಚೇಷ್ಟೆ ಮತ್ತು ದುಷ್ಕೃತ್ಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ನಮಗೆ SIT ಬಗ್ಗೆ ತನಿಖೆ ಏನು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸವನ್ನು ಅವರೇ ರಾಜ್ಯ ಸರ್ಕಾರ ಕಳೆದಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನು ಹಾಲಿ ನ್ಯಾಯಾಧೀಶರ ಕಡೆಯಿಂದ ಆದರೂ ಪರವಾಗಿಲ್ಲ, ಇಲ್ಲ CBI ಕಡೆಯಿಂದ ಆದರೂ ಪರವಾಗಿಲ್ಲ, ತನಿಖೆಯನ್ನು ವಹಿಸಬೇಕು ಅಂತೇಳಿ ನಾವು ಆಗ್ರಹ ಪಡ್ತೀವಿ. ಇವತ್ತೇನು ಪ್ರತಿಭಟನೆ ಮಾಡಿದ್ವಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಪ್ರಕರಣವನ್ನು CBIಗೆ ವಹಿಸೋ ತನಕ ನಿರಂತರವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ.